ರಾಜಕೀಯ ವಿದ್ಯಮಾನಗಳು ಇವತ್ತು ತುಸು ಕಡಿಮೆ. ದರ್ಶನ್ ಜೈಲಿನಲ್ಲಿ ವಿಐಪಿ ಟ್ರೀಟ್ಮೆಂಟ್ನ ನಡುವೆ ಪರಮೇಶ್ವರ್ ಅವರ ಹೇಳಿಕೆ ರಾಜಕೀಯ ವಲಯದಲ್ಲಿ ಪರಾಮರ್ಶೆಗೆ ಒಳಗಾಗಿತ್ತು. ಆದರೆ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ನೀವು ಮಿಸ್ ಮಾಡ್ಕೊಳ್ಳೇಬಾರದು. ಯಾಕಂತಂದ್ರೆ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ಸಿದ್ದರಾಮಯ್ಯನವರ ಬಿಳಿ ಬಣ್ಣದ ರಹಸ್ಯವನ್ನ, ಅದರ ಹಿಂದಿರುವ ನಾಟಕವನ್ನ ರಿಪಬ್ಲಿಕ್ ಕನ್ನಡ ಬಟಾಬೈಲು ಮಾಡ್ತಾ ಇದೆ. ಏನ ವಿಚಾರ, ಯಾಕೆ ನಾವು ಸಿದ್ದರಾಮಯ್ಯನವರ ಬಣ್ಣ, ಬಿಳಿ ಬಣ್ಣ, ನಾಟಕ ಇವೆಲ್ಲ ಪದ ಪ್ರಯೋಗ ಮಾಡ್ತಿದ್ದೀವಿ ಅನ್ನೋದನ್ನ ವಿಸ್ತಾರವಾಗಿ ವಿವರವಾಗಿ ನಿಮ್ಮ ಮುಂದೆ ಇಡ್ತೀವಿ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ನಲ್ಲಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ಈ ದಿನದ ಅತ್ಯಂತ ದೊಡ್ಡ ರಾಜಕೀಯ ಸುದ್ದಿಯ ಮೂಲಕ. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಟ್ನರ್ ಹಾಕಿದ್ದ ಪ್ರತಿಯನ್ನ ಜನರ ಮುಂದಿಟ್ಟು ಮುಖ್ಯಮಂತ್ರಿಗಳನ್ನ ನೇರವಾಗಿ ಪ್ರಶ್ನೆ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಮುಖ್ಯಮಂತ್ರಿಗಳು ಮೊದಲು ಕೊಟ್ಟ ಉತ್ತರ, ಪತ್ರ ಬರೆದಿದ್ದು 2014 ಆ ಪತ್ರದ ಆಧಾರದ ಮೇಲೆ ಸೈಟ್ ಹಂಚಿಕೆ ಆಗಿರಲಿಲ್ಲ ಅಂತ ಹೇಳಿ. ಅವತ್ತೂ ಕೂಡ ನಾವಿದನ್ನ ಆಗಸ್ಟ್ 22ನೇ ತಾರೀಕು ಬ್ರೇಕ್ ಮಾಡಿದ್ವಿ. ಅವತ್ತೂ ಕೂಡ ಮುಖ್ಯಮಂತ್ರಿಗಳು ಈ ವೈಟ್ನರ್ನ ಹಿಂದಿರುವ ರಹಸ್ಯವನ್ನ ಎಲ್ಲೂ ಕೂಡ ಹೇಳಿರಲಿಲ್ಲ. ಇವತ್ತು ಖುದ್ದು ಸಿದ್ದರಾಮಯ್ಯನವರೇ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ. ಅದನ್ನ ವಿಡಿಯೋ ಅಂತ ಕರಿಬೋದಾ, ಜೋಕ್ ಅಂತ ಕರಿಬೋದಾ, ನಮಗೆ ಪ್ರಶ್ನೆ ಇದೆ, ಮುಂದೆ ಹೇಳ್ತೀವಿ ಅದ್ರ ಬಗ್ಗೆ. ಈ ಬಿಳಿ ಬಣ್ಣಕ್ಕೆ ಮತ್ತಷ್ಟು ಸುಣ್ಣ ಬಳಿಯೋ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಿದಂತಿದೆ. ಸೈಟ್ ಕೇಳುವಲ್ಲಿ ತಪ್ಪು ಮಾಡೇ ಇಲ್ವಾ ಸಿದ್ದರಾಮಯ್ಯನವರು? ನಾವು ಪ್ರಶ್ನೆ ಕೇಳ್ತಿರೋದೇ ಇದನ್ನ. 2 ಸಾಲುಗಳು, ವೈಟ್ನರ್ ಹಾಕಿದ 2 ಸಾಲುಗಳ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ತಪ್ಪೇ ಮಾಡಿಲ್ಲ ಅಂತ ಆದ್ಮೇಲೆ ವೈಟ್ನರ್ ಹಾಕಿದ್ಯಾಕೆ, ವೈಟ್ನರ್ ಹಾಕಿ ಸುಮ್ಮನಾಗಿದ್ಯಾಕೆ, ಸುಮ್ಮನಿದ್ದವ್ರು ಇವಾಗ ವೈಟ್ನರ್ ಹಿಂದಿರುವ ಸತ್ಯವನ್ನ ಬೆಳಕಿಗೆ ತರುವ ಪ್ರಯತ್ನ ಮಾಡಿದ್ಯಾಕೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಟ್ವಿಟರ್ ಖಾತೆಯಲ್ಲಿ, ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಒಂದು ವಿಡಿಯೋವನ್ನ ಶೇರ್ ಮಾಡಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ, ನೋಡ್ಲೇಬೇಕು ನೀವು. ನೀವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೋಸ್ಟ್ ಮಾಡಿರುವ ವಿಡಿಯೋ. ನೋಡಿ, ಇಲ್ಲೇನು ಮಾರ್ಕ್ ಮಾಡಿ ತೋರಿಸ್ತಿದೀವಲ್ಲ, ಈ ವೈಟ್ ಕಲರ್ ವೈಟ್ನರು, ಅದ್ರ ಹಿಂದೆ ಒಬ್ರು ಟಾರ್ಚ್ ಬೆಳಕಿಟ್ಟು ಹೇಳ್ತಿದ್ದಾರೆ. ಇಲ್ಲಿ ನಾವು ಬರ್ದಿರೋದು ವಿಜಯನಗರ ಅಂತಲ್ಲ, ದೇವನೂರು 3ನೇ ಹಂತ ಅಥವಾ ಅದಕ್ಕೆ ಸಮಾನಾಂತರವಾದ ಜಾಗ ನಮಗೆ ಕೊಡಿ ಅಂತ ಹೇಳಿ ಕೇಳಿರೋದು. ಅಲ್ಲಿ ದೇವನೂರು ಅಂತ ಇದೆ, ದೇವನೂರು ಅನ್ನೋ ಜಾಗದ ಮೇಲೆ ವೈಟ್ನರ್ ಹಾಕಿದ್ದೀವಿ. ಮುಖ್ಯಮಂತ್ರಿಗಳ ಸ್ಪಷ್ಟನೆಯ ವಿಡಿಯೋ ಇದು. ಬಹಳ ಜೋಕ್ ಅಂತ ಹೇಳಿ ಯಾಕನ್ಸುತ್ತೆ ಈ ವಿಡಿಯೋ ಅಂತಂದ್ರೆ, ವೈಟ್ನರ್ ಹಾಕಿದ ಕಾಗದದ ಹಿಂದೆ ಟಾರ್ಚ್ ಬೆಳಕನ್ನ ಇಟ್ರೆ ಅಲ್ಲಿ ಮರೆಮಾಚಿರುವ ಅಕ್ಷರಗಳು ಯಾವುದು ಅನ್ನೋದು ಗೊತ್ತಾಗತ್ತೆ ಅನ್ನೋದು 4ನೇ ಕ್ಲಾಸ್ ಓದೋ ಮಕ್ಕಳಿಗೂ ಕೂಡ ಗೊತ್ತಾಗತ್ತೆ. ಈಗ ನನ್ನ ಕೈಯಲ್ಲಿ ಒಂದು ಕಾಪಿ ಇದೆ, ಯಾವುದೋ ಒಂದು ರ್ಯಾಂಡಮ್ ಪೇಪರ್, ಇದರಲ್ಲಿ ವೈಟ್ನರ್ ಮಾರ್ಕ್ ಇದೆ. ವೈಟ್ನರ್ ಮಾರ್ಕ್ ಮೊದಲ ಸಾಲಿನಲ್ಲಿ ನಾವು ವೈಟ್ನರ್ ಮಾರ್ಕ್ ಮಾಡಿದೀವಿ. ಒಂದು ಟಾರ್ಚ್ ಕೊಡಿ ಯಾರಾದರೂ. ನನ್ನ ಕ್ಯಾಮ್ರಾ ಪರ್ಸನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಮೊಬೈಲ್ ಟಾರ್ಚ್, ಇಲ್ಲಿ ಇವ್ರು ಬಳಸಿದಂತೆ ಒರಿಜಿನಲ್ ಟಾರ್ಚ್ ಇಲ್ಲ, ಇಟ್ಕೊಳ್ಳಿ ಸರಿ. ಮೊಬೈಲು, ಟಾರ್ಚು, ಪತ್ರ, ಆ ಪತ್ರದಲ್ಲಿ ವೈಟ್ನರ್ ಮಾರ್ಕ್ ಹಿಂದೆ ನಾವು ಟಾರ್ಚ್ ಹಿಡ್ಕೊಂಡ್ರೆ ಇಲ್ಲಿ ಮರೆಮಾಚಿರುವ ಅಕ್ಷರಗಳು ಕಾಣುತ್ತೆ. ಇದೇನಾದರೂ ದೊಡ್ಡ ಸೈನ್ಸಾ, ದೊಡ್ಡ ವಿಜ್ಞಾನನಾ, ಏನಾದರೂ ಹೊಸ ಇನ್ವೆನ್ಷನ್ನಾ? ಗೊತ್ತಿಲ್ಲ. ನೋಡಿ, ಟಾರ್ಚ್ ಲೈಟ್ ಹಾಕಿದ್ರೆ ಇಲ್ಲಿರೋ ಅಕ್ಷರ ಕಾಣುತ್ತೆ. ಇಂಥದ್ದೊಂದು ವಿಡಿಯೋವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇವತ್ತು ಸ್ಪಷ್ಟೀಕರಣ, ತಮ್ಮ ಮೇಲೆ ಬಂದಿರುವ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಈ ವೈಟ್ನರ್ ಆರೋಪಕ್ಕೆ ಸ್ಪಷ್ಟೀಕರಣ ನೀಡೋ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡಿರೋದು ಹೇಗೆ? ಒಂದು ಪೇಪರ್, ಅದ್ರ ಮೇಲೆ ವೈಟ್ನರ್ ಮಾರ್ಕ್, ಅದ್ರ ಹಿಂದ್ಗಡೆ ಟಾರ್ಚ್ ಬೆಳಕು. ಟಾರ್ಚ್ ಇಲ್ಲಿ ಆಫ್ ಆಗೋಯ್ತು, ಆ ವಿಡಿಯೋದಲ್ಲಿದೆ. ಎನಿವೆ, ನಾವು ಕೇಳ್ತಿರೋ ಪ್ರಶ್ನೆ, ಅಲ್ಲಿದ್ದು ದೇವನೂರು ಬಡಾವಣೆನೇ ಅಂತ ಆಗಿದ್ರೆ ವೈಟ್ನರ್ ಯಾಕೆ ಬಳಸಿದ್ರಿ? ಆಯ್ತು, ಆ ಪ್ರಶ್ನೆ ತುಂಬಾ ಕಾಂಪ್ಲಿಕೇಟೆಡು, ಮುಖ್ಯಮಂತ್ರಿಗಳಿಗೆ ಉತ್ತರ ಹೇಳಲಿಕ್ಕೆ ಪುರ್ಸೋತಿಲ್ಲಪ್ಪ. ಬಟ್ ಬೇಸಿಕ್ ಪ್ರಶ್ನೆ ಇರೋದು, ಇವತ್ತೇನು ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರಲ್ಲ, ಯಾವ ಪತ್ರ ಅದು? ಏನು ಮೌಲ್ಯ ಇದೆ ಅದಕ್ಕೆ? ಹೇಗೆ ನಂಬಬೇಕು ನಾವು ಅದನ್ನ ಒರಿಜಿನಲ್ ಡಾಕ್ಯುಮೆಂಟು ಅಂತ ಹೇಳಿ? 2ನೇ ಬ್ರೇಕಿಂಗ್ ಪ್ಲೇ ಮಾಡ್ಕೊಳ್ಳಿ. ಈ ವಿಡಿಯೋ ಪೋಸ್ಟ್ ಮಾಡಿದ್ಮೇಲೆ ಜನರಿಗೆ ಕಾಡೋ ಪ್ರಶ್ನೆ, ಸಹಜವಾದ ಪ್ರಶ್ನೆ, ಇದು ನಿಜವಾಗ್ಲೂ ಏನಾದರೂ ಸಾಕ್ಷ್ಯ ಹೇಳೋ ವಿಡಿಯೋನ ಅಥವಾ ಜೋಕಾ ಅಂತ. ಮೂಡಾ ವಿಚಾರದಲ್ಲಿ ಮೂಡಾದ ಸೀಲು ಇಲ್ಲ. ಈ ಮುಖ್ಯಮಂತ್ರಿಗಳು ಪೋಸ್ಟ್ ಮಾಡಿರುವ ವಿಡಿಯೋದಲ್ಲಿ ನಾವು ತೋರಿಸಿದ ಡಾಕ್ಯುಮೆಂಟ್ನಲ್ಲಿ ಹೆಂಗೆ ಸೀಲು, ಸಹಿ ಅವೆಲ್ಲ ಇತ್ತು, RTI ಕಾಪಿ,
ಮುಖ್ಯಮಂತ್ರಿಗಳು ತೋರಿಸಿರುವ ವಿಡಿಯೋದಲ್ಲಿ ಸೀಲೇ ಇಲ್ಲ, ಮೂಡಾದ ಸೀಲಿಲ್ಲ. ಹಾಗೆ ಅವರ ಪತ್ನಿಯ ಸಹಿ ಅಂತ ಹೇಳಿ ಏನಿದೆ ಅದು ಕೂಡ ಅರ್ಧಂಬರ್ಧ ಕಾಣಿಸ್ತಿದೆ, ಅದು ಕೂಡ ಜೆರಾಕ್ಸ್ ಕಾಪಿ. ಯಾವುದೋ ಒಂದು ರ್ಯಾಂಡಮ್ ಪ್ರಿಂಟ್ಔಟು, ಅದ್ರ ಮೇಲೆ ವೈಟ್ನರ್ ಮಾರ್ಕು, ಅದ್ರ ಹಿಂದ್ಗಡೆ ಟಾರ್ಚು. ಮುಖ್ಯಮಂತ್ರಿಗಳು ಇದನ್ನ ಪೋಸ್ಟ್ ಮಾಡ್ತಾರೆ, ಹೇಳ್ತಾರೆ ನೋಡಿ ಅಲ್ಲಿ ಬರೆದಿರೋದು ದೇವನೂರು ಅಂತ. ಮತ್ತೆ ಹೇಳ್ತೀನಿ, 4ನೇ ಕ್ಲಾಸಿನ ಮಕ್ಕಳಿಗೆ ಗೊತ್ತಾಗುವ ಸರಳ ವಿಜ್ಞಾನ. ವೈಟ್ನರ್ ಹಿಂದೆ ಟಾರ್ಚ್ ಹಿಡಿದ್ರೆ ವೈಟ್ನರ್ ಇಂದ ಕವರ್ ಅಪ್ ಮಾಡಿರೋದೇನು ಅಂತ ಹೇಳಿ. ಬಟ್ ಅಸಲಿ ಮ್ಯಾಟರ್ ಆಚೆ ಬರಬೇಕಾಗಿರೋದು ವೈಟ್ನರ್ ಹಾಕಿದ್ಯಾರು, ಯಾಕೆ? ದೇವನೂರು ಅಂತಾನೆ ಬರ್ದಿರೋದಾದ್ರೆ ವೈಟ್ನರ್ ಹಾಕಿ ಮುಚ್ಚಾಕುವಂಥದ್ದು ಏನಿತ್ತು? ಇದಕ್ಕೆ ಉತ್ತರ ಕೊಟ್ಟಿಲ್ಲ ಮುಖ್ಯಮಂತ್ರಿಗಳು. ವಿಡಿಯೋ ಪೋಸ್ಟ್ ಮಾಡ್ತಾರೆ, ನೋಡಿ ಅಲ್ಲಿ ದೇವನೂರು ಅಂತ ಬರ್ದಿದ್ದಾರೆ. ಯಾರನ್ನ ಮುಟ್ಟಾಳರನ್ನ ಮಾಡೋ ಪ್ರಯತ್ನ? ಸಿದ್ದರಾಮಯ್ಯನವರೇ, ಯಾರನ್ನ ಮುಟ್ಟಾಳರನ್ನಾಗಿ ಮಾಡೋ ಪ್ರಯತ್ನ ಮಾಡ್ತಿದ್ದೀರಿ? ಈ ವಿಡಿಯೋವನ್ನ ಸಾಕ್ಷ್ಯ ಅಂತ ಹೇಳಿ ಪರಿಗಣಿಸ್ಬೇಕಾ ರಾಜ್ಯದ ಜನರು? ನೀವು ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವ ಈ ವಿಡಿಯೋವನ್ನ ಸಾಕ್ಷಿ ಅಂತ ಹೇಳಿ ಜನರು ನಿಮಗೆ ಓಟ್ ಹಾಕಿ 135 ಶಾಸಕರ ಬಲದೊಂದಿಗೆ ಮುಖ್ಯಮಂತ್ರಿ ಮಾಡಿದ ಮತದಾರರು ಈ ವಿಡಿಯೋವನ್ನ ಸಾಕ್ಷಿ ಅಂತ ಹೇಳಿ ಪರಿಗಣಿಸಬೇಕಾ? ಪ್ರಶ್ನೆ ನಾವು ಕೇಳ್ತಿದ್ದೀವಿ ಪ್ರಾಮಾಣಿಕವಾಗಿ. ಇದಕ್ಕಿನ್ಯಾವ ರೀತಿ ಉತ್ತರ ಕೊಡ್ತಾರೋ ಮುಖ್ಯಮಂತ್ರಿಗಳು, ಕಾದ್ ನೋಡೋಣ. 3ನೇ ಬ್ರೇಕಿಂಗ್ ಅಪ್ಡೇಟ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟ. ರಾಜಕೀಯ ವಿದ್ಯಮಾನಗಳು ಇವತ್ತು ತುಸು ಕಡಿಮೆ. ದರ್ಶನ್ ಜೈಲಿನಲ್ಲಿ VIP ಟ್ರೀಟ್ಮೆಂಟ್ನ ನಡುವೆ ಪರಮೇಶ್ವರ್ ಅವರ ಹೇಳಿಕೆ ರಾಜಕೀಯ ವಲಯದಲ್ಲಿ ಪರಾಮರ್ಶೆಗೆ ಒಳಗಾಗಿತ್ತು. ಆದರೆ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ಯಾಕಂತಂದ್ರೆ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ಸಿದ್ದರಾಮಯ್ಯನವರ ಬಿಳಿ ಬಣ್ಣದ ರಹಸ್ಯವನ್ನ, ಅದರ ಹಿಂದಿರುವ ನಾಟಕವನ್ನ ರಿಪಬ್ಲಿಕ್ ಕನ್ನಡ ಬಟಾಬೈಲು ಮಾಡ್ತಾ ಇದೆ. ಏನ ವಿಚಾರ? ಯಾಕೆ ನಾವು ಸಿದ್ದರಾಮಯ್ಯನವರ ಬಣ್ಣ, ಬಿಳಿ ಬಣ್ಣ, ನಾಟಕ ಇವೆಲ್ಲ ಪದ ಪ್ರಯೋಗ ಮಾಡ್ತಿದ್ದೀವಿ ಅನ್ನೋದನ್ನ ವಿಸ್ತಾರವಾಗಿ ವಿವರವಾಗಿ ನಿಮ್ಮ ಮುಂದೆ ಇಡ್ತೀವಿ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ನಲ್ಲಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ಈ ದಿನದ ಅತ್ಯಂತ ದೊಡ್ಡ ರಾಜಕೀಯ ಸುದ್ದಿಯ ಮೂಲಕ. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಟ್ನರ್ ಹಾಕಿದ್ದ ಪ್ರತಿಯನ್ನ ಜನರ ಮುಂದಿಟ್ಟು ಮುಖ್ಯಮಂತ್ರಿಗಳನ್ನ ನೇರವಾಗಿ ಪ್ರಶ್ನೆ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಮುಖ್ಯಮಂತ್ರಿಗಳು ಮೊದಲು ಕೊಟ್ಟ ಉತ್ತರ, ಪತ್ರ ಬರೆದಿದ್ದು 2014ರಲ್ಲಿ, ಆ ಪತ್ರದ ಆಧಾರದ ಮೇಲೆ ಸೈಟ್ ಹಂಚಿಕೆ ಆಗಿರಲಿಲ್ಲ ಅಂತ ಹೇಳಿ. ಅವತ್ತೂ ಕೂಡ ನಾವಿದನ್ನ ಆಗಸ್ಟ್ 22ನೇ ತಾರೀಕು ಬ್ರೇಕ್ ಮಾಡಿದ್ವಿ. ಅವತ್ತೂ ಕೂಡ ಮುಖ್ಯಮಂತ್ರಿಗಳು ಈ ವೈಟ್ನರ್ನ ಹಿಂದಿರುವ ರಹಸ್ಯವನ್ನ ಎಲ್ಲೂ ಕೂಡ ಹೇಳಿರಲಿಲ್ಲ. ಇವತ್ತು ಖುದ್ದು ಸಿದ್ದರಾಮಯ್ಯನವರೇ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ. ಅದನ್ನ ವಿಡಿಯೋ ಅಂತ ಕರಿಬೋದಾ, ಜೋಕ್ ಅಂತ ಕರಿಬೋದಾ, ನಮಗೆ ಪ್ರಶ್ನೆ ಇದೆ, ಮುಂದೆ ಹೇಳ್ತೀವಿ ಅದ್ರ ಬಗ್ಗೆ. ಈ ಬಿಳಿ ಬಣ್ಣಕ್ಕೆ ಮತ್ತಷ್ಟು ಸುಣ್ಣ ಬಳಿಯೋ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಿದಂತಿದೆ. ಸೈಟ್ ಕೇಳುವಲ್ಲಿ ತಪ್ಪು ಮಾಡೇ ಇಲ್ವಾ ಸಿದ್ದರಾಮಯ್ಯನವರು? ನಾವು ಪ್ರಶ್ನೆ ಕೇಳ್ತಿರೋದೇ ಇದನ್ನ. 2 ಸಾಲುಗಳು, ವೈಟ್ನರ್ ಹಾಕಿದ 2 ಸಾಲುಗಳ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ತಪ್ಪೇ ಮಾಡಿಲ್ಲ ಅಂತ ಆದ್ಮೇಲೆ ವೈಟ್ನರ್ ಹಾಕಿದ್ಯಾಕೆ, ವೈಟ್ನರ್ ಹಾಕಿ ಸುಮ್ಮನಾಗಿದ್ಯಾಕೆ, ಸುಮ್ಮನಿದ್ದವ್ರು ಇವಾಗ ವೈಟ್ನರ್ ಹಿಂದಿರುವ ಸತ್ಯವನ್ನ ಬೆಳಕಿಗೆ ತರುವ ಪ್ರಯತ್ನ ಮಾಡಿದ್ಯಾಕೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಟ್ವಿಟರ್ ಖಾತೆಯಲ್ಲಿ, ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಒಂದು ವಿಡಿಯೋವನ್ನ ಶೇರ್ ಮಾಡಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ, ನೋಡ್ಲೇಬೇಕು ನೀವು. ನೀವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೋಸ್ಟ್ ಮಾಡಿರುವ ವಿಡಿಯೋ. ನೋಡಿ ಇಲ್ಲೇನು ಮಾರ್ಕ್ ಮಾಡಿ ತೋರಿಸ್ತಿದೀವಲ್ಲ, ಈ ವೈಟ್ ಕಲರ್ ವೈಟ್ನರು, ಅದ್ರ ಹಿಂದೆ ಒಬ್ರು ಟಾರ್ಚ್ ಬೆಳಕಿಟ್ಟು ಹೇಳ್ತಿದ್ದಾರೆ. ಇಲ್ಲಿ ನಾವು ಬರ್ದಿರೋದು ವಿಜಯನಗರ ಅಂತಲ್ಲ, ದೇವನೂರು 3ನೇ ಹಂತ ಅಥವಾ ಅದಕ್ಕೆ ಸಮಾನಾಂತರವಾದ ಜಾಗ ನಮಗೆ ಕೊಡಿ ಅಂತ ಹೇಳಿ ಕೇಳಿರೋದು. ಅಲ್ಲಿ ದೇವನೂರು ಅಂತ ಇದೆ, ದೇವನೂರು ಅನ್ನೋ ಜಾಗದ ಮೇಲೆ ವೈಟ್ನರ್ ಹಾಕಿದ್ದೀವಿ. ಮುಖ್ಯಮಂತ್ರಿಗಳ ಸ್ಪಷ್ಟನೆಯ ವಿಡಿಯೋ ಇದು. ಬಹಳ ಜೋಕ್ ಅಂತ ಹೇಳಿ ಯಾಕನ್ಸುತ್ತೆ ಈ ವಿಡಿಯೋ ಅಂತಂದ್ರೆ, ವೈಟ್ನರ್ ಹಾಕಿದ ಕಾಗದದ ಹಿಂದೆ ಟಾರ್ಚ್ ಬೆಳಕನ್ನ ಇಟ್ಟರೆ ಅಲ್ಲಿ ಮರೆಮಾಚಿರುವ ಅಕ್ಷರಗಳು ಯಾವುದು ಅನ್ನೋದು ಗೊತ್ತಾಗತ್ತೆ ಅನ್ನೋದು 4ನೇ ಕ್ಲಾಸ್ ಓದೋ ಮಕ್ಕಳಿಗೂ ಕೂಡ ಗೊತ್ತಾಗತ್ತೆ. ಈಗ ನನ್ನ ಕೈಯಲ್ಲಿ ಒಂದು ಕಾಪಿ ಇದೆ, ಯಾವುದೋ ಒಂದು ರ್ಯಾಂಡಮ್ ಪೇಪರ್, ಇದರಲ್ಲಿ ವೈಟ್ನರ್ ಮಾರ್ಕ್ ಇದೆ. ವೈಟ್ನರ್ ಮಾರ್ಕ್ ಮೊದಲ ಸಾಲಿನಲ್ಲಿ ನಾವು ವೈಟ್ನರ್ ಮಾರ್ಕ್ ಮಾಡಿದ್ದೀವಿ. ಒಂದು ಟಾರ್ಚ್ ಕೊಡಿ ಯಾರಾದರೂ. ನನ್ನ ಕ್ಯಾಮ್ರಾ ಪರ್ಸನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಮೊಬೈಲ್ ಟಾರ್ಚ್. ಇಲ್ಲಿ ಇವ್ರು ಬಳಸಿದಂತೆ ಒರಿಜಿನಲ್ ಟಾರ್ಚ್ ಇಲ್ಲ, ಹಿಡ್ಕೊಳ್ಳಿ ಸರಿ. ಮೊಬೈಲು, ಟಾರ್ಚು, ಪತ್ರ. ಆ ಪತ್ರದಲ್ಲಿ ವೈಟ್ನರ್ ಮಾರ್ಕ್ ಹಿಂದೆ ನಾವು ಟಾರ್ಚ್ ಹಿಡ್ಕೊಂಡ್ರೆ ಇಲ್ಲಿ ಮರೆಮಾಚಿರುವ ಅಕ್ಷರಗಳು ಕಾಣುತ್ತೆ.
ಇದೇನಾದರೂ ದೊಡ್ಡ ಸೈನ್ಸಾ, ದೊಡ್ಡ ವಿಜ್ಞಾನನಾ, ಏನಾದರೂ ಹೊಸ ಇನ್ವೆನ್ಷನ್ನಾ? ಗೊತ್ತಿಲ್ಲ. ನೋಡಿ, ಟಾರ್ಚ್ ಲೈಟ್ ಹಾಕಿದ್ರೆ ಇಲ್ಲಿರೋ ಅಕ್ಷರ ಕಾಣುತ್ತೆ. ಇಂಥದ್ದೊಂದು ವಿಡಿಯೋವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇವತ್ತು ಸ್ಪಷ್ಟೀಕರಣ, ತಮ್ಮ ಮೇಲೆ ಬಂದಿರುವ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಈ ವೈಟ್ನರ್ ಆರೋಪಕ್ಕೆ ಸ್ಪಷ್ಟೀಕರಣ ನೀಡೋ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡಿರೋದು ಹೇಗೆ? ಒಂದು ಪೇಪರ್, ಅದ್ರ ಮೇಲೆ ವೈಟ್ನರ್ ಮಾರ್ಕ್, ಅದ್ರ ಹಿಂದ್ಗಡೆ ಟಾರ್ಚ್ ಬೆಳಕು. ಟಾರ್ಚ್ ಇಲ್ಲಿ ಆಫ್ ಆಗೋಯ್ತು, ಆ ವಿಡಿಯೋದಲ್ಲಿದೆ. ಎನಿವೆ, ನಾವು ಕೇಳ್ತಿರೋ ಪ್ರಶ್ನೆ, ಅಲ್ಲಿದ್ದು ದೇವನೂರು ಬಡಾವಣೆನೇ ಅಂತ ಆಗಿದ್ರೆ ವೈಟ್ನರ್ ಯಾಕೆ ಬಳಸಿದ್ರಿ? ಆಯಿತು, ಆ ಪ್ರಶ್ನೆ ತುಂಬ ಕಾಂಪ್ಲಿಕೇಟೆಡು, ಮುಖ್ಯಮಂತ್ರಿಗಳಿಗೆ ಉತ್ತರ ಹೇಳಲಿಕ್ಕೆ ಪುರ್ಸೋತಿಲ್ಲಪ್ಪ. ಬಟ್ ಬೇಸಿಕ್ ಪ್ರಶ್ನೆ ಇರೋದು, ಇವತ್ತೇನು ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರಲ್ಲ, ಯಾವ ಪತ್ರ ಅದು? ಏನು ಮೌಲ್ಯ ಇದೆ ಅದಕ್ಕೆ? ಹೇಗೆ ನಂಬಬೇಕು ನಾವು ಅದನ್ನು ಒರಿಜಿನಲ್ ಡಾಕ್ಯುಮೆಂಟು ಅಂತ ಹೇಳಿ? ಎರಡನೇ ಬ್ರೇಕಿಂಗ್ ಪ್ಲೇ ಮಾಡ್ಕೊಳ್ಳಿ. ಈ ವಿಡಿಯೋ ಪೋಸ್ಟ್ ಮಾಡಿದ್ಮೇಲೆ ಜನರಿಗೆ ಕಾಡೋ ಪ್ರಶ್ನೆ, ಸಹಜವಾದ ಪ್ರಶ್ನೆ, ಇದು ನಿಜವಾಗ್ಲೂ ಏನಾದರೂ ಸಾಕ್ಷ್ಯ ಹೇಳೋ ವಿಡಿಯೋನ ಅಥವಾ ಜೋಕ ಅಂತ. ಮೂಡ ವಿಚಾರದಲ್ಲಿ ಮೂಡಾದ ಸೀಲು ಇಲ್ಲ. ಈ ಮುಖ್ಯಮಂತ್ರಿಗಳು ಪೋಸ್ಟ್ ಮಾಡಿರುವ ವಿಡಿಯೋದಲ್ಲಿ ನಾವು ತೋರಿಸಿದ ಡಾಕ್ಯುಮೆಂಟ್ನಲ್ಲಿ ಹೆಂಗೆ ಸೀಲು, ಸಹಿ ಅವೆಲ್ಲ ಇತ್ತು, RTI ಕಾಪಿ. ಮುಖ್ಯಮಂತ್ರಿಗಳು ತೋರಿಸಿರುವ ವಿಡಿಯೋದಲ್ಲಿ ಸೀಲೇ ಇಲ್ಲ, ಮೂಡಾದ ಸೀಲಿಲ್ಲ. ಹಾಗೆ ಅವರ ಪತ್ನಿಯ ಸಹಿ ಅಂತೇಳಿ ಏನಿದೆ ಅದು ಕೂಡ ಅರ್ಧಂಬರ್ಧ ಕಾಣಿಸ್ತಿದೆ, ಅದು ಕೂಡ ಜೆರಾಕ್ಸ್ ಕಾಪಿ. ಯಾವುದೋ ಒಂದು ರ್ಯಾಂಡಮ್ ಪ್ರಿಂಟ್ಔಟು, ಅದ್ರ ಮೇಲೆ ವೈಟ್ನರ್ ಮಾರ್ಕು, ಅದ್ರ ಹಿಂದ್ಗಡೆ ಟಾರ್ಚು. ಮುಖ್ಯಮಂತ್ರಿಗಳು ಇದನ್ನ ಪೋಸ್ಟ್ ಮಾಡ್ತಾರೆ, ಹೇಳ್ತಾರೆ ನೋಡಿ ಅಲ್ಲಿ ಬರೆದಿರೋದು ದೇವನೂರು ಅಂತ. ಮತ್ತೆ ಹೇಳ್ತೀನಿ, 4ನೇ ಕ್ಲಾಸಿನ ಮಕ್ಕಳಿಗೆ ಗೊತ್ತಾಗುವ ಸರಳ ವಿಜ್ಞಾನ. ವೈಟ್ನರ್ ಹಿಂದೆ ಟಾರ್ಚ್ ಹಿಡಿದ್ರೆ ವೈಟ್ನರ್ ಇಂದ ಕವರಪ್ ಮಾಡಿರೋದೇನು ಅಂತ ಹೇಳಿ. ಬಟ್ ಅಸಲಿ ಮ್ಯಾಟರ್ ಆಚೆ ಬರಬೇಕಾಗಿರೋದು, ವೈಟ್ನರ್ ಹಾಕಿದ್ಯಾರು, ಯಾಕೆ? ದೇವನೂರು ಅಂತಾನೆ ಬರ್ದಿರೋದಾದ್ರೆ ವೈಟ್ನರ್ ಹಾಕಿ ಮುಚ್ಚಾಕುವಂಥದ್ದು ಏನಿತ್ತು? ಇದಕ್ಕೆ ಉತ್ತರ ಕೊಟ್ಟಿಲ್ಲ ಮುಖ್ಯಮಂತ್ರಿಗಳು. ವಿಡಿಯೋ ಪೋಸ್ಟ್ ಮಾಡ್ತಾರೆ, ನೋಡಿ ಅಲ್ಲಿ ದೇವನೂರು ಅಂತ ಬರ್ದಿದ್ದಾರೆ. ಯಾರನ್ನ ಮುಟ್ಟಾಳರನ್ನ ಮಾಡೋ ಪ್ರಯತ್ನ? ಸಿದ್ದರಾಮಯ್ಯನವರೇ, ಯಾರನ್ನ ಮುಟ್ಟಾಳರನ್ನಾಗಿ ಮಾಡೋ ಪ್ರಯತ್ನ ಮಾಡ್ತಿದ್ದೀರಿ? ಈ ವಿಡಿಯೋವನ್ನ ಸಾಕ್ಷ್ಯ ಅಂತ ಹೇಳಿ ಪರಿಗಣಿಸ್ಬೇಕಾ ರಾಜ್ಯದ ಜನರು? ನೀವು ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವ ಈ ವಿಡಿಯೋವನ್ನ ಸಾಕ್ಷಿ ಅಂತ ಹೇಳಿ ಜನರು ನಿಮಗೆ ಓಟ್ ಹಾಕಿ 135 ಶಾಸಕರ ಬಲದೊಂದಿಗೆ ಮುಖ್ಯಮಂತ್ರಿ ಮಾಡಿದ ಮತದಾರರು ಈ ವಿಡಿಯೋವನ್ನ ಸಾಕ್ಷಿ ಅಂತ ಹೇಳಿ ಪರಿಗಣಿಸಬೇಕಾ? ಪ್ರಶ್ನೆ ನಾವು ಕೇಳ್ತಿದ್ದೀವಿ ಪ್ರಾಮಾಣಿಕವಾಗಿ. ಇದಕ್ಕಿನ್ಯಾವ ರೀತಿ ಉತ್ತರ ಕೊಡ್ತಾರೋ ಮುಖ್ಯಮಂತ್ರಿಗಳು, ಕಾದ್ ನೋಡೋಣ. 3ನೇ ಬ್ರೇಕಿಂಗ್ ಅಪ್ಡೇಟ್ ಇದೇ ವಿಚಾರಕ್ಕೆ ಸಂಬಂಧ